ಇವತ್ತು ಗೊತ್ತಾ, ಇವತ್ತು ನನ್ ಬರ್ಡೇ ಕಣೋ. ಚಾಕ್ಲೇಟ್ ಕೊಡ್ತೀನಿ ಇರೋ. ಕೊಡು. ಹ್ಯಾಪಿ ಬರ್ಡೇ ಗುಂಡ. ಥ್ಯಾಂಕ್ ಯು ಕಣೋ. ಹ್ಯಾಪಿ ಬರ್ಡೇ ಗುಂಡ. ತಗೋ ಚಾಕ್ಲೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಣೋ. ಒಂದು ನಿಮಿಷ ಇರು, ಎಡ್ಮಿಸ್ಗೆ ಕೊಟ್ಟು ಬಂದ್ಬಿಟ್ಟು. Why? You don't like this pizza burger? ಕುತ್ಕೊಳ್ಳಿ. ಓಕೆ ಟೀಚರ್. ಹಾ, ನಿನ್ನೆ ನಾನ್ ಪಾಠ ಎಲ್ಲಿಗ್ ನಿಲ್ಸಿದ್ದೆ? ಟೀಚರ್ 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 ಯಾವ ಕ್ಲಾಸ್ ಪುಟ್ಟ ನೀನು? ಟೀಚರ್, ಅವನು ಗುಂಡನ ಅಪ್ಪ. ಪಕ್ಕದ ಮನೆ ಆಂಟಿ ಸೀರೆ ಎಳಿತೀಯನ? ಟೀಚರ್ ಟೀಚರ್ ಸೀರೆ ಬೇರೆ ಎಳಿತೀಯನ ನನ್ ಮಗನ? ಟೀಚರು ನಿಮ್ಮಮ್ಮ ಇದ್ದಂಗೆ. ಅದು ದ್ರೌಪದಿ ವಸ್ತ್ರಾಪರಣದ ಬಗ್ಗೆ ಪಾಠ ಬರ್ತಿದ್ದೆ, ಅದಕ್ಕೆ ಮಗು ಕನ್ಫ್ಯೂಸ್ ಆಗಿದ್ಯಪ್ಪ. ನಾನು ಸರಿಯಾದ ಸಮಯಕ್ಕೆ ಕೃಷ್ಣನ್ ತರ ಬಂದು ಕಾಪಾಡಿದ್ನಲ್ಲ. ಡ್ಯಾಡಿ, ನಿನ್ ಕೃಷ್ಣನಿಂದ ಮುಗ್ದಿದೆ, ಕೆಳಗಡೆ ಇಳಿದ್ಯಾ? ನಿನ್ನಿಂದ ನನ್ನ ಹೆಸರು ಹಾಳಾಗ್ತಿದೆ. ನಿನ್ ಜೊತೆ ಓದೋರೆಲ್ಲ ಡಾಕ್ಟರ್, ಮಜಾ ಭಾರತದಲ್ಲಿ ಆಂಕರ್ಗಳಾಗಿದ್ದಾರೆ. ನೀ ಏನು ಇನ್ನು ಇಲ್ಲೇ ಓದ್ತಾ ಇದೀಯ? ಹಲೋ, ಒಂದು ನಿಮಿಷ, ನೀರ್ ಕುಡಿ. ಥ್ಯಾಂಕ್ ಯು. ತಗೊಳ್ಳಿ ಮೇಡಮ್, ನಾನೆಷ್ಟು ಟ್ಯಾಲೆಂಟೆಡ್ ಗೊತ್ತಾ? ಬರೀ ಬಟ್ಟೆ ತುರುಕಿ ನಿಲ್ಲಿಸಬಲ್ಲೆ. ಸಿಗರೇಟಿನ ಕಿಚ್ಚನ್ನು ಕಾಲಿನಿಂದ ಮೆಟ್ಟಿ ಒಡಗಿಸಬಲ್ಲೆ. ಆದರೆ ಟೀಚರ್ನ ವಸ್ತ್ರಾಪರಣವನ್ನು ನೀನು ಮಾಡುವುದು ನಾನೆಂದು ಸಹಿಸಲಾರೆ, ತಾಳಲಾರೆ, ನೋಡಲಾರೆ. ಎಂಥ ಮಗನ ನೀನು? ಹುಷಾರು ಮಕ್ಕಳ, ಹುಷಾರು. How can you hate the child like this? ಕರೆಕ್ಟ್ ಆಗಿ ಹೇಳಿದ್ರು ಮೇಡಮ್. ಇನ್ನೆರಡು ಹೊಡಿಬೇಕು. ಅಯ್ಯೋ, ಯಾಕೆ ಹೊಡಿತೀರಾ ಅಂತ ಕೇಳಿದ್ದು. ಏನು? ತುಂಬಾ ತಪ್ಪು ಮಾಡಿಬಿಟ್ಟೆ ಮೇಡಮ್, ಸಾರಿ ಕೇಳ್ಬೇಕು ಅಂತ ಅನಿಸ್ತಿದೆ. ಕೇಳಿ. ಸಾರಿ. ಏನ್ರಿ ನೀವು ಮಾತಿದ್ರೆ ತಪ್ಕೊಳಕ್ ಬರ್ತೀರಲ್ಲ? ನಿಮ್ಮ ಮಗು ಯಾರಾದ್ರೂ ಹೊಡಿತಾರ? ಮಗುನ ಇವನು ಬೆಳಿಗ್ಗೆ ಶೇವಿಂಗ್ ಮಾಡ್ಕೊಂಡು ಸ್ಕೂಲಿಗೆ ಬರ್ತಾನೆ. ಅದಿರ್ಲಿ, ಇಲ್ಲಿ ಲಿಲ್ಲಿ ಮೇಡಮ್ ಯಾರು? ನಾನೇ. ಹೆಸರು ಕೇಳದಾಗ್ಲೇ ಅನ್ಕೊಂಡೆ ಬ್ಯೂಟಿಫುಲ್ ಆಗಿರ್ತಾರೆ ಅಂತ. ಮನೇಲಿ ಯಾವಾಗ್ಲೂ ನಿಮ್ ಬಗ್ಗೆನೇ ಹೇಳ್ತಿರ್ತಾನೆ. ಹೌದಾ? ಏನ್ ಹೇಳ್ತಿರ್ತಾನೆ? ನೀವು ತುಂಬಾ ಒಳ್ಳೆಯವರು. ನಿಮ್ಮ ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ನಮ್ಮ ಅಪ್ಪನ ಕಡೆಯಿಂದ ಮಿಸ್ಟೇಕ್ ಆಯ್ತು, ಅವ್ರ ಪರವಾಗಿ ನಾನು ಸಾರಿ ಕೇಳ. ನಾನು 5 ನಿಮಿಷ ಸುಮ್ಮನಿದ್ರು ಇವನು ನನಗಿಂತ ದೊಡ್ಡವನಾಗ್ಬಿಡ್ತಾನೆ. ಇವ್ ನನ್ ಮಾತು ಕೇಳಲ್ಲ ಅಂತಾನೆ. ಇಲ್ಲ ಪಾಪ. ಸೊಂಟದ ಸೈಜ್ 30, ಅವ್ರು ಸುಳ್ಳು ಹೇಳ್ತಾರ? ಹಲೋ, ನನ್ ಸೊಂಟದ ಸೈಜ್ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಅವಾಗ್ಲೇ ಹಿಡ್ಕೊಂಡಿದ್ನಲ್ಲ. ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿ. 30 ಅಲ್ಲ, 28. ಡ್ಯಾಡಿ, ನಾನೊಂಚೂರು ಆಚೆ ಇರ್ಲ?
ಏಯ್ ಸುಮ್ಮನೆ ನಿಂತ್ಕೊಳ್ಳೋ ಒಂದ್ ಕಡೆ. Okay, teacher. ಸರ್ ಇವನು ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದಾನೆ. ಏನು ನನ್ನ ಮಗ ಇಂಗ್ಲಿಷ್ ನಲ್ಲಿ ಫೇಲ್? ಇಂಪಾಸಿಬಲ್. ನಿನ್ನೆ ಏನ್ ಮಾಡಿದನ್ ಗೊತ್ತಾ? ನಿನ್ನೆ ಏನ್ ಮಾಡಿದನ್ ಗೊತ್ತಾ ನಿಮ್ ಮಗ? ನಾನ್ ಕೂತ್ಕೊಳ್ಳೋ ಚೇರಲ್ಲಿ ಪೆನ್ಸಿಲ್ ಇಟ್ಬಿಟ್ಟಿದ್ದ. ನಾನು ಗೊತ್ತಾಗ್ದೆ ಹಾಗೆ ಕೂತ್ಕೊಂಡ್ಬಿಟ್ಟೆ. ನಿಮ್ಗೇನಾಯ್ತು? ನಿಮಗಾಗಿರೋ ಕಷ್ಟನ ಫೀಲ್ ಮಾಡ್ಕೊಳ್ತೀವಿ. ಅವನಿಗೆ ಹೋಮ್ವರ್ಕ್ ಕೂಡ ಮಾಡಿಲ್ಲ ಸರ್. ಇದು ಖಂಡಿತ ಅವನ್ ತಪ್ಪ. ಯಾಕೆ? ಪೆನ್ಸಿಲ್ ನಿಮ್ಮ ಹತ್ರ ಇತ್ತಲ್ಲ. ಅವನು ಮಿಮಿಕ್ರಿ ಮಾಡ್ತಾ ಕೂತಿರ್ತಾನೆ ಕ್ಲಾಸ್ ಅಲ್ಲಿ. ವೆರಿ ಗುಡ್, ಒಳ್ಳೇದಾಯ್ತು, ಮಾಡ್ಲಿ ಬಿಡಿ. ಮುಂದೆ ಅವನು ರವಿಶಂಕರ್ ಆದ್ರೂ ಆಗಬಹುದು. ಸಾಕಾಯ್ತಾ? ಆಗ್ಲೇಬೇಕು ಅಂತ ತಾನೇ ನಮ್ಮ ಅಪ್ಪನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಸಾಕು ಬಿಡ. ಓಕೆ ಪಪ್ಪ. ಹಲೋ, ಸ್ಕೂಲಲ್ಲಿರೋ ಮಕ್ಳನ್ನೆಲ್ಲ ಹಾಳು ಮಾಡ್ತೀಯಾನೆ. ಒಂದು ಚೂರು ಓದಲ್ಲ. ಓದ್ತೀನಿ ಪಪ್ಪ. ಹಾ, ಓದ್ತಾನೆ. ಅದ್ಯಾವ್ದೋ ಕೆಟ್ಟ ಪುಸ್ತಕಗಳನ್ನೆಲ್ಲ ಇಟ್ಕೊಂಡು ಓದ್ತಿರ್ತಾನೆ. ಅವ್ನ್ ಬ್ಯಾಗ್ ಚೆಕ್ ಮಾಡಿದೀರಾ? ಹೋಗಿ ಚೆಕ್ ಮಾಡಿ ಫಸ್ಟ್. ನಿನ್ ಬ್ಯಾಗ್ ಕೊಡ. ಕೊತ್ತೆ ಪಾಪ ಇಲ್ಲೇ ಇದೆ. ಬೇಗ ಕೊಡ. ತಗೊಳ್ಳಿ. ಹಾ, ಈ ಬುಕ್ ಸಿಕ್ಕಿಲ್ಲ ಅಂತ 3 ದಿವಸದಿಂದ ನಿದ್ದೆ ಮಾಡಿಲ್ಲ ನಾನು. ನನ್ನ ಕಬೋರ್ಡ್ ಅಲ್ಲಿರೋ ಬುಕ್ ನ ಯಾಕೆ ತಗೊಂಡ್ ಬಂದೆ? ಬೇಕಾದ್ರೆ ಡ್ಯಾಡಿ ಅದ್ರಲ್ಲಿ ಏನ್ ಕ್ವಶನ್ ಬೇಕಾದ್ರೆ ಕೇಳಿ ನಾನು ಹೇಳ್ತೀನಿ. ನನ್ ಮಾನ ಮರ್ಯಾದೆ ಎಲ್ಲ ತೆಗಿತೀಯ? ಪಪ್ಪ ಪಪ್ಪ ಚಿಕ್ಕ ಮಕ್ಳಿಗೆ ಯಾಕೆ ಹೊಡಿತೀರಾ? ಚಿಕ್ಕವರಿದ್ದಾಗಲೇ ಹೊಡಿಬೇಕು, ದೊಡ್ಡವರಾದ್ಮೇಲೆ ಮಾತ್ ಕೇಳಲ್ಲ. ಡ್ಯಾಡಿ ನೀನ್ ಚಿಕ್ಕವನಾಗಿದ್ದಾಗ ನಿಮ್ಮ ಅಪ್ಪ ನಿನ್ಗೆ ಹೊಡಿಲಿಲ್ವಾ? ಯಾಕೆ? ಎಷ್ಟೊಂದು ಹಾಳಾಗಿದ್ಯಲ್ಲ. ನೋಡಿದ್ರಾ ಹೇಗ್ ಮಾತಾಡ್ತಾನೆ ನೋಡಿ. ನಾನ್ ಮಾತಾಡೋದಕ್ಕೆಲ್ಲ ಹೀಗೆ ಎದುರು ಕೊಡ್ತಿರ್ತಾರೆ. ಅದು ಅಲ್ಲದೆ ಒಂದೊಂದು ಕ್ಲಾಸ್ ಅಲ್ಲ ಒಬ್ಬೊಬ್ಳು ಗರ್ಲ್ ಫ್ರೆಂಡ್ ಬೇರೆ ಇವನ್ಗೆ. ಇಲ್ಲ ಪಪ್ಪ, ಸುಳ್ಳು ಹೇಳ್ಬೇಡ್ವೋ, ನನಗೆ ಕೋಪ ಬರುತ್ತೆ. ನೀವೇ ಸುಳ್ಳು ಹೇಳ್ತಿರೋದು. ಒಬ್ಬೊಬ್ರಲ್ಲ, ಇಬ್ಬಿಬ್ರು. ಕಾಮನ ಬಿಲ್ಲಿನಂತ ಹುಬ್ಬು, ದಾಳಿಂಬೆ ಅಂತ ಹಲ್ಲು, ತೊಂಡೆ ಹಣ್ಣಿನ ತುಟಿ ಇರೋ ಇವ್ರು ಸುಳ್ಳು ಹೇಳ್ತಾರೇನೋ? ಡ್ಯಾಡಿ ನಾನು ಸ್ವಲ್ಪ ಆಚೆ ಇಲ್ಲ. ಸುಮ್ಮನೆ ನಿಂತ್ಕೊಳ್ಳೋ ಒಂದ್ ಕಡೆ. ನೋಡಿ ನಿಮ್ಗೂ ಇದೇ ಪ್ರಾಬ್ಲಮ್. ಏನು? ಸುಳ್ಳು ಹೇಳಿದ್ರೆ ನಂಬ್ತೀರ, ಅದಕ್ಕೆ ಅವ್ನು ಅವಾಗ ಸುಳ್ಳು ಹೇಳ್ತಿರ್ತಾನೆ. ನಾನ್ ಯಾವ ಸುಳ್ಳು ನಂಬ್ದೆ? ಈಗ ತಾನೇ ಹೇಳಿದ್ನಲ್ಲ, ರೇಷ್ಮೆ ಅಂತ ಕೂದ್ಲು, ದಾಳಿಂಬೆ ಹಣ್ಣಿನಂತ ಹಲ್ಲು. ಸೋ ಬ್ಯಾಡ್. ಬೇಜಾರಾಯ್ತಾ? ಸಾರಿ. ಹೋದ್ರೆ ಸಾಕು, ತಕ್ಕೊಳಕ್ ಬಂದ್ಬಿಡ್ತೀರಲ್ಲ. ಅಪ್ಪನೂ ಸರಿ ಇಲ್ಲ. ಬೈದು ಬುದ್ಧಿ ಹೇಳಕ್ಕೆ ನನಗೆ ಹೆಂಡತಿ ಇಲ್ಲ, ಅವನಿಗೆ ಅಮ್ಮ ಇಲ್ಲ. ನೀವೇ ನೋಡ್ಕೋಬೇಕಲ್ವಾ ಅವನ್ನ. ಬಿಸಿನೆಸ್ ಟೈಮೇ ಇರಲ್ಲ ಮೇಡಮ್. ಅಷ್ಟೊಂದು ಬಿಸಿನಾ? ನಿಮಗೆ ಅಂಬಾನಿ ಫ್ಯಾಮಿಲಿ ಗೊತ್ತಾ? ಗೊತ್ತು. ನಮ್ದು ಅಂಬಿ ಫ್ಯಾಮಿಲಿ. ನಾನು ಮುಖೇಶ್ ಗೌಡ, ನನ್ನ ತಮ್ಮ ಅನಿಲ್ ಗೌಡ. ಅಷ್ಟು ರಿಚ್ಚಾ ನೀವು? ಶ್ರೀಮಂತಿಕೆ ಅನ್ನೋದು ಬ್ಲಡ್ ಅಲ್ಲೇ ಬಂದಿದೆ ಮೇಡಮ್, ಅದಕ್ಕೆ ಈ ಕಲರ್ ಇದ್ದೀನಿ. ನಾವು ನಮ್ಮ ಅಮ್ಮನ ಕಿಡ್ನಿಲಿ ಸ್ಟೋನಾ? ಡೈಮಂಡ್ ಸ್ಟೋನ್ ಫಾರ್ಮ್ ಆಗಿತ್ತು. ನಮ್ಮ ಅಪ್ಪನ 32 ಹಲ್ಲು ಚಿನ್ನದೆ. ವಾವ್. ನಾವು ತರಕಾರಿ ಕಿತ್ಕೊಂಡು ಬರೋದು ಹೆಲಿಕಾಪ್ಟರ್ ನಲ್ಲಿ. ಅಲ್ಲೇ ನಿಮ್ಮಪ್ಪ ಬೆಳಿತಾರ ತರಕಾರಿ? ನೀವು ನಾಳೆ ಫ್ರೀ ಇದ್ದೀರಾ? ಯಾಕೆ? ತರಕಾರಿ ಕಿತ್ಕೊಂಡ್ ಬರಕ್ ಹೋಗೋಣ ಅಂತಿದ್ವಿ. ಬೇಡ ಬಿಡಿ. ಬೇಡ ಅನ್ಬೇಡಿ, ಅವನಿಗೆ ಒಳ್ಳೆ ತಾಯಿ ಆಗಿರಿ, ನಮ್ಮ ಅಪ್ಪನಿಗೆ ಒಳ್ಳೆ ಹೆಂಡತಿ ಆಗಿರಿ. ಅಯ್ಯೋ, ಒಪ್ಕೋತಾರೆ ಇರೋ. ಒಪ್ಕೋತೀರಾ? ಅದು ಒಪ್ಕೋತಾರೆ ಇರೋ. ಒಪ್ಕೋತಾರೆ ಇರೋ. ಡ್ಯಾಡಿ ಹೈಫೈ. ನಾಳೆವರೆಗೂ ಯಾಕೆ ಕಾಯೋದು? ಇವತ್ತೇ ರಿಂಗ್ ಚೇಂಜ್ ಮಾಡ್ಕೊಳ್ಳೋಣವಾ? ಅಷ್ಟು ದೊಡ್ಡ ಮನೆತನ ಅಂತೀರಾ? ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗದ? ಮದ್ವೆ ಒಂದಾಗ್ಲಿ, ರಿಸೆಪ್ಷನ್ ನ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಣ.
ಚಿನ್ನ ಹೇಳಿ ಬಂಗಾರಿ ಹೇಳಿ. ಇನ್ ಮುಂದೆ ಯಾರೇ ಸುಳ್ಳು ಹೇಳಿದ್ರು ನಂಬೇಡ. ನಾನೇ ಸುಳ್ಳು ನಮ್ದೆ. ಈಗ ತಾನೇ ಹೇಳಿದ್ನಲ್ಲ, ಅಂಬಿ ಫ್ಯಾಮಿಲಿ, ಹೆಲಿಕಾಪ್ಟರ್, ಚಿನ್ನದ ಹಲ್ಲು, ಡೈಮಂಡ್ ಸ್ಟೋನು ಅದೆಲ್ಲ ಸುಳ್ಳು. ಸಾಕಾಯ್ತಾ? ಆಗ್ಲೇಬೇಕು ಅಂತ ತಾನೇ ನಮ್ಮ ಅಪ್ಪನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಇದು ನಮ್ಮ ಅಪ್ಪ ಗಣ, ನಮ್ಮ ಅಪ್ಪ ಗಣ. ಈ ಒಂದು ಕಿರಿಕ್ ಕಲಾಕಾರ್ಸ್ ಮಾಡಿದಂತ ಈ ಒಂದು ಕಿರಿಕ್ ಹೇಗಿತ್ತು ಅಂತ ಕೇಳೋ ಸಮಯ. ಎಸ್ ಸರ್, ತುಂಬಾ ಚೆನ್ನಾಗಿತ್ತು. ಎಲ್ಲವೂ ಕೂಡ ಕಿಲ 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 ಅಂತಿತ್ತು. ಇಡೀ ವೇದಿಕೆ ಅದ್ಭುತವಾಗಿ ಮಾಡಿದ್ರಿ ಎಲ್ಲ. ಸುದ್ದಿ ಮೇಡಮ್, ಮೊದಲಿಗೆ ನಿಮ್ಮ 5 ಜನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಸ್ಟೇಜ್ನ ತುಂಬ ಲವಲವಿಕೆಯಿಂದ ಇಟ್ಕೊಳ್ಳೋ ಪ್ರಯತ್ನನ ನೀವು 5 ಜನ ಮಾಡಿದ್ರಿ. ಇರುವಂಥ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ದಿಗಂತ್ ಅವರೇ, ಹೌ ವಾಸ್ ದ ಪರ್ಫಾರ್ಮೆನ್ಸ್? ಮತ್ತೊಂದು ಅದ್ಭುತವಾಗಿರೋ ಪರ್ಫಾರ್ಮೆನ್ಸ್ ನೋಡೋಕೆ ಸಿಕ್ತು. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಮಜಾ ಭಾರತನೂ ನಮ್ಮ ಭಾರತೀಯರು ಎಷ್ಟು ಮಜವಾಗಿದ್ದಾರೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಸೊ ಅವರಿಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮಾನ್ವಿತಾ. ಬಂದ ತಕ್ಷಣ ಎಲ್ರಿಗೂ ಚಾಕ್ಲೇಟ್ ಹಾಕಿಬಿಟ್ರು. ಸೊ ಚಾಕ್ಲೇಟ್ ತಿನ್ಬಿಟ್ಟು ಕಮೆಂಟ್ಸ್ ಕೊಡಲಿ ಅಂತ. ಬಾಯಿ ಸಿಹಿ ಆಗಿದೆ, ಹಾಗೆ ಮನ್ಸು ಕೂಡ ಸಿಹಿ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ವೆರಿ ನೈಸ್. ನಾವು ಹೂ ಮೇಲೆ ಬಿದ್ರೆ ಅದು ಫಸ್ಟ್ ನೈಟ್. ಅದೇ ಹೂ ನಮ್ಮೇಲೆ ಬಿದ್ದರೆ ಲಾಸ್ಟ್ ನೈಟ್. ಅದೇ ಹೂವು 16 ಜನದ ಮೇಲೆ ಬಿದ್ರೆ ಅದು ಜೋಕುಮಾರ್ ಸ್ವಾಮಿ ಸ್ಕಿಟ್ಟು. ಹೆಂಗೆ ಪಂಚು. ಎಸ್ ನಿರಂಜನ್, ತುಂಬಾ ಅದ್ಭುತವಾಗಿತ್ತು. ಪ್ಲೀಸ್ ವೆಲ್ಕಮ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ನಗ್ಸ್ತಾ ಇರೋ ಅಂತ ಜೋಕುಮಾರ ಸ್ವಾಮಿಗಳು ಆನ್ ಸ್ಟೇಜ್ ಪ್ಲೀಸ್. ನಿಲ್ಸ್ರ. ನಾರಾಯಣ್ ಸರ್ ಸಾರಿ ಸರ್. ಶ್ರುತಿ ಮೇಡಮ್ ಸಾರಿ. ಯಾಕೆ ಗೊತ್ತಾ, ನಿಮ್ಗೆ ಯಾರಿಗೂ ನಾನು ಫಸ್ಟ್ ನೈಟಿಗೆ ಹೇಳೋಕೆ ಆಗಿಲ್ಲ. ಅಲ್ಲ ನನ್ನ ಮದುವೆಗೆ ಹೇಳೋಕೆ ಆಗಿಲ್ಲ. ಆದರೂ ಬೇಜಾರು ಮಾಡ್ಕೋಬೇಡಿ. ಇವತ್ತು ನನ್ನ ಫಸ್ಟ್ ನೈಟು. ಇನ್ನು 1 ವರ್ಷದಲ್ಲಿ ಮಗು ನಾಮಕರಣಕ್ಕೆ ಹೇಳೇ ಹೇಳ್ತೀನಿ. ಇವತ್ತು ನನ್ನ ಫಸ್ಟ್ ನೈಟು ಕಂಡ್ರು. ಒಳ್ಳೆ ರೊಮ್ಯಾಂಟಿಕ್ ಆಗಿರೋ ಸಾಂಗ್ ಹಾಕಿ. ಸಾಂಗ್ ಕೇಳ್ತಾ ಕೇಳ್ತಾ ಹಾಗೇ ಮೂಡ್ ಕ್ರಿಯೇಟ್ ಆಗಬೇಕು.